ಕೂತ್ಕೊಳ್ಳೋಣ. ಬೋಣಿ ಮಾಡದೆ ಹೋಗ್ತಾ ಇದೆಯಲ್ಲಣ್ಣ. ಕಾಸು ಕೊಟ್ಟು ನಿನ್ನ ಹತ್ರ ಕಣಿ ಕೇಳು ಅಂತೀಯಾ? ನೀನ್ ಸುಮ್ನೆ ಕೇಳು. ನಿನ್ ಪ್ರಾಬ್ಲಮ್ ಸಾಲ್ವ್ ಆಗ್ಲಿಲ್ಲ ಅಂದ್ರೆ ಆಮೇಲೆ ಹೇಳು. ಕೂತ್ಕೊಳ್ಳೋಣ. ಬೋಣಿ ಮಾಡದೆ ಹೋಗ್ತಾ ಇದೆಯಲ್ಲಣ್ಣ. ಕಾಸು ಕೊಟ್ಟು ನಿನ್ನ ಹತ್ರ ಕಣಿ ಕೇಳು ಅಂತೀಯಾ? ನೀನ್ ಸುಮ್ನೆ ಕೇಳು. ನಿನ್ ಪ್ರಾಬ್ಲಮ್ ಸಾಲ್ವ್ ಆಗ್ಲಿಲ್ಲ ಅಂದ್ರೆ ಆಮೇಲೆ ಹೇಳು. ಬ್ರಹ್ಮಂಗೆ ತಲ್ಕೆಟ್ಟು ಮಾಡ್ದ ಮನುಷ್ಯನ್ ಜನ್ಮನ್ನ. ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ಕಲಾರಂಗ ಟಿ ವಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ವೀಕ್ಷಕರೇ, ನಾನು ಎಲ್ಲೇ ಹೋಗಲಿ ಎಲ್ಲೇ ಬರಲಿ ಈ ಜಾಗದಲ್ಲಿ ಯಾವುದಾದ್ರೂ ಶೂಟಿಂಗ್ ಆಗಿತ್ತಾ, ಈ ಜಾಗದಲ್ಲಿ ಯಾವುದಾದ್ರೂ ಶೂಟಿಂಗ್ ಆಗಿತ್ತಾ ಅಂತ ನೆನಪಾಗ್ತಾ ಇರುತ್ತೆ. ಪ್ರತಿ ಒಂದೊಂದು ಸೀನ್ಸ್ನು ಹುಡುಕಿ ಆ ಫ್ರೇಮ್ ಮ್ಯಾಚ್ ಆಗುತ್ತಾ ನೋಡ್ತಾ ಇರ್ತೀನಿ. ನನಗೆ 1 ನಿಮಿಷದ ಸೀನು ಕೂಡ ತುಂಬ ಇಂಪಾರ್ಟೆಂಟು, ಹಾಗೆ ಒಂದೊಂದು ಮೂವಿನೂ ತುಂಬ ಇಂಪಾರ್ಟೆಂಟು. ಹಾಗೆ ಇವತ್ತು ನಾನು ಮಹಾಲಕ್ಷ್ಮಿ ಲೇಔಟ್ ಇಲ್ಲಿ ಒಂದು ಕ್ರೀಡಾಂಗಣ ಸ್ಥಳದಲ್ಲಿದ್ದೀನಿ. ಇಲ್ಲಿ ಈ ಒಂದು ಅಕ್ಕಪಕ್ಕ ಒಂದು ಸಿನಿಮಾದ ಸೀನ್ ಆಗಿದೆ. ಬ್ಯಾಂಕ್ ಜನಾರ್ದನ್ ಸರ್ ಹಾಗೂ ಟೆನ್ನಿಸ್ ಕೃಷ್ಣ ಅವರು ಅಭಿನಯ ಮಾಡಿರ್ತಕ್ಕಂಥ ಜಗ್ಗೇಶ್ ಸರ್ ಮೂವಿ ಮಾರಿಕಣ್ಣು ಓರಿ ಮ್ಯಾಗೆ. ಆ ಸಿನಿಮಾದಲ್ಲಿ ಒಂದು ಕಾಮಿಡಿ ಸೀನ್ ಆಗುತ್ತೆ. ಅದು ಯಾವ ಸೀನು, ಅದು ಎಲ್ಲಾಗಿತ್ತು ಅದನ್ನು ತೋರಿಸ್ತೀನಿ. ಇಲ್ಲಿ ಕಾಣಿಸ್ತಿದೆಯಲ್ಲ ಅರಳಿ ಮರ ವೀಕ್ಷಕರೇ, ಅಲ್ಲಿ ಕಾಣಿಸ್ತಿದೆಯಲ್ಲ ಅರಳಿ ಮರದ ಹತ್ರ ಟೆನ್ನಿಸ್ ಕೃಷ್ಣ ಅವರು ಜ್ಯೋತಿಷ್ಯದ್ದೊಂದು ಬೋರ್ಡ್ ಹಾಕೊಂಡು ಕೂತಿರ್ತಾರೆ. ಆಗ ಬ್ಯಾಂಕ್ ಜನಾರ್ದನ್ ಅವರು ಬರ್ತಾರೆ. ಬಂದಾಗ ನಿಮಗೆ ಭವಿಷ್ಯ ಹೇಳ್ತೀನಿ ಅಂತ ಹೇಳ್ಬಿಟ್ಟು, ನಾನು ಬಹು ದಿನದಿಂದ ಒಂದು ಕನಸಿಟ್ಕೊಂಡಿದ್ದೀನಿ, ಒಂದು ಆಸೆ ಇದೆ, ಅದನ್ನು ನೆರವೇರುತ್ತಾ, ನೀನೊಬ್ಬನೇ ಆಗಲ್ಲ, ನಿನ್ನ ಪ್ರಾಣ ಸ್ನೇಹಿತನೂ ಹಾಕೋ, ಅದ್ರ ಜೊತೆಗೆ ಆ ಆಸೆ ನೆರವೇರುತ್ತೆ ಅಂತ ಹೇಳ್ತಾರೆ. ಆಗ ಅವ್ರಿಗೆ ಹೊಡಿತಾರೆ, ನನಗೆ ಮಕ್ಕಳಾಗಿಲ್ಲ ಅಂತ ನಾನು ಅಂತ ಇದ್ದರೆ ಪ್ರಾಣ ಸ್ನೇಹಿತನ್ನು ಸೇರಿಸ್ಕೊಂತಿದ್ದೀಯಾ ಅಂತ ಅಂದ್ಬಿಟ್ಟು ನಿನ್ನ ಬಾಯಿಗೆ ಹಳೆ ಎಕಡ ತುರ್ಕ ಅಂತ ಅಂದ್ಬಿಟ್ಟು ಒಂದು ಕಾಮಿಡಿ ಸೀನ್ ಆಗುತ್ತೆ. ಆ ಕಾಮಿಡಿ ಸೀನ್ ಎಲ್ಲ ಆಯಿತು ಗೊತ್ತಾ, ಬನ್ನಿ ತೋರಿಸ್ತೀನಿ ನೋಡಿ ವೀಕ್ಷಕರೇ. ಇದು ಮಹಾಲಕ್ಷ್ಮಿ ಲೇಔಟ್ ಎಂಟ್ರೆನ್ಸು. ಅಲ್ಲಿ ಒಂದು ಮೆಟ್ರೋ ಸ್ಟೇಷನ್ ಇದೆ, ಅದರ ಎಂಟ್ರೆನ್ಸ್ ಹಿಂಭಾಗ ಇರತಕ್ಕಂಥ ಒಂದು ಕ್ರೀಡಾಂಗಣ ಇದು. ಇಲ್ಲಿ ಕಾಣಿಸ್ತಿದೆಯಲ್ಲ ಅರಳಿ ಮರ, ಇದೇ ಅರಳಿ ಮರದ ಹತ್ರ ಬ್ಯಾಂಕ್ ಜನಾರ್ದನ್ ಅವರು ಇರ್ತಾರೆ, ಬರ್ತಾರೆ. ಟೆನ್ನಿಸ್ ಕೃಷ್ಣ ಅವರು ಒಂದು ಬೋರ್ಡ್ ಹಾಕ್ಕೊಂಡು, ಜ್ಯೋತಿಷ್ಯದ್ದು ಒಂದು ಬೋರ್ಡ್ ಹಾಕ್ಕೊಂಡು ಇರ್ತಾರೆ. ನಿಮಗೆ ಆ ಒಂದು ಫ್ರೇಮಲ್ಲಿ ಅಲ್ಲಿ ರೋಡು ಈಗ ಗ್ರಿಲ್ಲೆಲ್ಲ ಹಾಕಿದ್ದಾರೆ, ಹಂಗೆ ಕಾಣಿಸ್ತಾ ಇಲ್ಲ. ಅಲ್ಲಿ ಒಂದು ರೋಡ್ ಬರ್ತಾಯಿದೆ ನೋಡಿ, ವೆಹಿಕಲ್ಸ್ ಎಲ್ಲ ಬರ್ತಾಯಿದೆ. ಈ ರೋಡ್ ಕಾಣುತ್ತೆ, ಮ್ಯಾಚ್ ಆಗುತ್ತೆ. ಮತ್ತು ಅಲ್ಲಿ ಇದೊಂದು ಲೈಟ್ ಕಂಬ ನಿಮಗೆ ಫ್ರೇಮ್ ಮ್ಯಾಚ್ ಆಗುತ್ತೆ. ಅದು ಬಿಟ್ಟರೆ ಆಪೋಸಿಟ್ ಒಂದು ಮನೆಯೂ ಕೂಡ ನಿಮಗೆ ಫ್ರೇಮ್ ಮ್ಯಾಚ್ ಆಗುತ್ತೆ. ಅದನ್ನು ಹತ್ರಕ್ಕೆ ಹೋಗಿ ತೋರಿಸ್ತೀನಿ ಅವು ಮನೆ ಅಂತ. ತೆಂಗಿನ ಮರಗಳಿರುತ್ತೆ, ಆ ತೆಂಗಿನ ಮರ ಈಗ ಕಡ್ದಿದ್ದಾರೆ. ಇಲ್ಲೆಲ್ಲ ಮರಗಳು ಬೆಳ್ಕೊಂಡಿರೋದ್ರಿಂದ ಆ ಮನೆ ನನಗೆ ಇಲ್ಲಿಗೆ ಕಾಣಿಸ್ತಾ ಇಲ್ಲ. ಆದರೆ ರೋಡೊಂದು ಕಾಣಿಸುತ್ತೆ. ಇಲ್ಲಿ ರೋಡ್ ಇದೆಯಲ್ಲ, ಅಲ್ಲಿ ವೆಹಿಕಲ್ಸ್ ನಿಂತಿದೆಯಲ್ಲ, ಆ ರೋಡು ಮತ್ತು ಈ ರೋಡು, 2 ರೋಡು ನಿಮಗೆ ಫ್ರೇಮ್ ಮ್ಯಾಚ್ ಆಗುತ್ತೆ. ಅಂದರೆ ಇಲ್ಲಿ ಹೋಗ್ತಾ ಇದೆಯಲ್ಲ ಆ ರೋಡು ಮತ್ತು ಆ ರೋಡು, 2 ರೋಡು ಈ ಫ್ರೇಮ್ ಮ್ಯಾಚ್ ಆಗುತ್ತೆ. ಹಿಂದ್ಗಡೆ ಇಸ್ಕಾನ್ ಟೆಂಪಲ್ ಕಾಣುತ್ತೆ. ಅಲ್ಲಿ ಮೆಟ್ರೋದು ಇದು ಬಂದಿರೋದ್ರಿಂದ, ಪಿಲ್ಲರ್ ಬಂದಿರೋದ್ರಿಂದ ಅದು ಕೂಡ ಮರೆಯಾಗಿದೆ. ಅದನ್ನು ತೋರಿಸ್ತೀನಿ. ಅದು ನೋಡಿ, ಇದೇ ಅರಳಿ ಮರದ ಹತ್ರನೇ. ಆದರೆ ನೀನು ಒಬ್ಬನೇ ಕಷ್ಟಪಟ್ಟರೆ ಆಸೆ ಈಡೇರಲ್ಲ, ಜೊತೆಗೆ ನಿನ್ನ ಪ್ರಾಣ ಸ್ನೇಹಿತನು ಹಾಕ್ಕೊಂಡು ಇಬ್ಬರು ಒಟ್ಟಿಗೆ ಕಷ್ಟಪಟ್ಟರೆ ನಿನ್ನ ಆಸೆ ಈಡೇರೋದಂತೂ ಗ್ಯಾರಂಟಿ. ಬೋಳಿ ಮಗನೇ, ಅಲ್ಕ ನನ್ನ ಮಗನೇ, ಬೇವರ್ಸಿ ನನ್ನ ಮಗನೇ, ತಿರ್ಬೋಕಿ ನನ್ನ ಮಗನೇ ಅಂದ. ಅಣ್ಣ ಹೊಡಿತಿದ್ದಿ, ನಾನು ಏನು ತಪ್ಪು ಮಾಡಿದೆ ಅಂತ ಹೇಳ್ಬಿಟ್ಟು ಹೊಡಿಯೋಣ. ನಿನ್ನ ಬಾಯಿ ಸೇದಾಗ ನಿನ್ನ ಬಾಯಿಗೆ ಹಳೆ ನಾನು ಎಕಡ ತುರ್ಕ ಅಂತ ಹೇಳ್ಬಿಟ್ಟು, 12 ವರ್ಷದಿಂದ ನನಗೆ ಮಕ್ಕಳಾಗಿಲ್ಲ ಅಂತ ನಾನು ಬಾಧೆ ಪಡ್ತಿದ್ದೆ. ನನ್ನ ಹೆಂಡತಿಗೆ ಮಗುವಾಗೋಕ್ಕೆ ನನ್ನ ಸ್ನೇಹಿತನು ಸೇರಿಸ್ಕೊಂಡು ಕಷ್ಟಪಡ್ಬೇಕೇನೋ. ಅಲ್ಕ ನನ್ನ ಮಗನೇ, ಬೇವರ್ಸಿ ನನ್ನ ಮಗನೇ ಅಂತ ಹೇಳ್ತಾ ಟೆನ್ನಿಸ್ ಕೃಷ್ಣ ಅವ್ರನ್ನ ತುಳಿತಾ ಇರತಕ್ಕಂಥದ್ದು ಇದೇ ಜಾಗದಲ್ಲಿ. ವೀಕ್ಷಕರೇ, ಈ ಕಡೆಯಿಂದ ನಿಮಗೆ ಆ ರೋಡು ಕಾರ್ ಹೋಗ್ತಾ ಇದೆ, ಅದೆಲ್ಲ ನಿಮ್ಗೆ ತೋರಿಸ್ತಾ ಇದ್ದಾರೆ.
ಅದು ಆಪೋಸಿಟ್ ಇರ್ತಕ್ಕಂಥದ್ದು ಮನೆ. ಅದು ಇಲ್ಲಿ ಈ ರೋಡಲ್ಲಿ ಕಾರುಗಳು ಅದೆಲ್ಲ ಓಡಾಡ್ತಾ ಇರ್ತಕ್ಕಂಥದ್ದು ಆ ಒಂದು ಸಿನಿಮಾದಲ್ಲಿ. ಆ ಕಡೆ ಹೋದರೆ ಸ್ವಿಮ್ಮಿಂಗ್ ಪೂಲ್ಗೆ ಹೋಗುತ್ತೆ, ಈ ಕಡೆ ಹೋದರೆ ಇಸ್ಕಾನ್ ಟೆಂಪಲ್ ಸೈಡು ಈ ಒಂದು ರೋಡ್ ಕನೆಕ್ಟ್ ಆಗುತ್ತೆ. ನಿಮಗೆ ಅದರ ಮನೆ ಫ್ರೇಮ್ ಮ್ಯಾಚ್ ಆಗ್ತಿತ್ತಲ್ಲ, ಅಲ್ಲಿ ತೆಂಗಿನ ಮರ ಇತ್ತು, ಒಂದು ಮನೆ ಫ್ರೇಮ್ ಮ್ಯಾಚ್ ಆಗ್ತಿತ್ತು. ಮತ್ತು ರೋಡ್ಗಳೆಲ್ಲ ಇದೇ ಆ ಒಂದು ರಸ್ತೆ. ಆ ಪಕ್ಕದಲ್ಲೂ ಒಂದು ರಸ್ತೆ ಇದೆ, ಬನ್ನಿ ಹೋಗೋಣ. ನೋಡಿ, ಹಾಂ, ಅಲ್ಲಿ ಕಾಣಿಸ್ತಿದೆಯಲ್ಲ ಅರಳಿ ಮರ, ಅದೇ ಅರಳಿ ಮರ. ಕಾಣಿಸೋ ಒಂದು ಮನೆ ಯಾವುದು ಗೊತ್ತಾ? ಈ ಒಂದು ಮನೆ. ತೆಂಗಿನ ಮರ ಇರುತ್ತೆ, ಅದು ಹಿಂದ್ಗಡೆ ಒಂದು ತೆಂಗಿನ ಮರ ಅಲ್ಲಿದೆ, ಅಲ್ಲಿ ನೋಡಿ, ಅಲ್ಲಿದೆ ತೆಂಗಿನ ಮರ. ಅಲ್ಲಿಂದ ಫ್ರೇಮ್ ಮ್ಯಾಚ್ ಆಗುತ್ತೆ. ಆದರೆ ಈ ಮರಗಳೆಲ್ಲ ಬೆಳ್ಕೊಂಡಿರೋದ್ರಿಂದ ಅದು ಕಾಣಲ್ಲ ಫ್ರೇಮ್ಗಳು. ಹಾಗೆ ಇಲ್ಲಿ ಆ ಒಂದು ಸೀನ್ ಆಯ್ತಲ್ವ ವೀಕ್ಷಕರೇ, ಮಾರಿಕಣ್ಣು ಊರಿಮೆಗೆ ಆ ಒಂದು ಕಾಮಿಡಿ ಸೀನ್ ಇಲ್ಲ ಆಯ್ತಲ್ವ, ಇದೇ ರೋಡಲ್ಲಿ ಇನ್ನು ಯಾವ್ಯಾವ ಸೀನ್ಗಳಾಗಿದೆ, ಯಾವ್ಯಾವ ಸಿನಿಮಾದ ಕ್ಲಿಪ್ಗಳಾಗಿದೆ ಅದನ್ನು ನಿಮ್ಗೆ ತೋರಿಸ್ತೀನಿ ನೋಡಿ. ಇಲ್ಲಿಂದ ಈ ಸೀನ್ ಆದರೆ ವೀಕ್ಷಕರೇ, ಈ ರೋಡು ನಾನು ಹೇಳಿದ್ನಲ್ಲ ಸ್ವಿಮ್ಮಿಂಗ್ ಫುಲ್ಲು ಇದಕ್ಕೆ ಹೋಗುತ್ತೆ ಅಂತ. ಸರ್ ಫೈಟ್ ಇದು ಮಾಡ್ತಾರಲ್ಲ, ಎಂಟ್ರಿ ಆಗ್ತಾರಲ್ಲ, ಆ ಒಂದು ಸ್ಪಾಟ್ ನಿಮ್ಗೆ ತೋರಿಸ್ತೀನಿ. ಅಲ್ಲಿ ಕಾಣಿಸ್ತಿದೆಯಲ್ಲ ಅದೇ ಸ್ಪಾಟು, ಹತ್ರಕ್ಕೆ ಹೋಗಿ ತೋರಿಸ್ತೀನಿ ನೋಡಿ ವೀಕ್ಷಕರೇ. ಇದೆ ಆ ಒಂದು ಸ್ಪಾಟ್, ಅಪ್ಪು ಸರ್ ಎಂಟ್ರಿ ಆಗುವಂಥ ಒಂದು ಸ್ಪಾಟ್ ಬಂದು ಇದೇ ಆ ಒಂದು ಸ್ಪಾಟು. ಜಿಗಿತಾ ಇರ್ತಕ್ಕಂಥದ್ದು ಅಲ್ಲಿಂದ ಈ ಕಡೆಗೆ. ಇದು ಮಹಾಲಕ್ಷ್ಮಿ ಲೇಔಟ್ 7ನೇ ಅಡ್ಡ ರಸ್ತೆ. ಅಪ್ಪು ಸಿನಿಮಾದ ಶೂಟಿಂಗ್ ಆಗಿತ್ತು. ಹಾಗೆ ಇಲ್ಲಿ ಒಂದು ಮುಂದೆ ಪೋಸ್ಟ್ ಆಫೀಸ್ ಇದೆ ವೀಕ್ಷಕರೇ, ಇಲ್ಲಿ ನಾನು ನಿಮ್ಗೆ ತೋರಿಸ್ತೀನಿ. ಇಲ್ಲಿ ಹತ್ತಿರದಲ್ಲಿದೆ ಪೋಸ್ಟ್ ಆಫೀಸು. ಆ ಪೋಸ್ಟ್ ಆಫೀಸು ವೀಕ್ಷಕರೇ, ಅಲ್ಲಿ ಮಾರಿಕಣ್ಣು ಒರೆಮೇಲೆ ಸಿನಿಮಾದಲ್ಲಿ ಜಗ್ಗೇಶ್ ಅವರು ಹೋಗುವಂಥದ್ದು ಒಂದು ದೃಶ್ಯ ಆಗಿದೆ, ಅದನ್ನು ಫ್ರೇಮ್ ಮ್ಯಾಚ್ ಮಾಡ್ತೀನಿ. ಹಾಗೆ ನಾನು ಕೇಳ್ಪಟ್ಟಿರೋ ಹಾಗೆ ಜೋಗಿ ಸಿನಿಮಾದಲ್ಲೂ ಶಿವಣ್ಣ ಅವರು ಈ ಒಂದು ಪೋಸ್ಟ್ ಆಫೀಸಿಗೆ ಬರ್ತಾರೆ ಅಂತ ಕೇಳ್ಪಟ್ಟಿದ್ದೀನಿ. ಈ ಸಿನಿಮಾದ್ದು ಮಾರಿಕಣ್ಣುವರೆಗೆ ಜಗ್ಗೇಶ್ ಅವರು ನಿಂತಿರ್ತಕ್ಕಂಥದ್ದು ನೋಡಿ, ಅಲ್ಲಿ 560086 ಆ ನಂಬರ್ ಕೂಡ ಈಗಲೂ ಆಗಿದೆ. ಆ ಒಂದು ಸಿನಿಮಾದಲ್ಲೂ ಮಹಾಲಕ್ಷ್ಮೀಪುರಂ ಪೋಸ್ಟ್ ಆಫೀಸ್ ಅಂತ ಇರುತ್ತೆ. ಇದು ಅದೇ ಪೋಸ್ಟ್ ಆಫೀಸು ವೀಕ್ಷಕರೇ. ಈ ಸಿನಿಮಾದ್ದೆಲ್ಲ ನಿಮಗೆ ಒಂದೆರಡು ಫ್ರೇಮ್ಗಳನ್ನ ಮ್ಯಾಚ್ ಮಾಡಿದ್ದೀನಿ. ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂತಂದರೆ ಲೈಕ್ ಮಾಡಿ, ಹಾಗೆ ಹೊಸ್ದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಬಾರೋ ಮಜಾ ಮಾಡೋಣ, ಕುಣಿದು ಕುಪ್ಪಳಿಸೋಣ.